ನಿತ್ಯಾಂಧ್ರ ಆಜ್ಞೆ ಬಂದಿಗಳೇ, ತಾವೆಲ್ಲರೂ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿಯಾಗಿ ನೆಮ್ಮದಿಯಾಗಿ ಖುಷಿಯಾಗಿ ನಿಮ್ಮ ನಿತ್ಯ ಜೀವನ ಸಂತೋಷವಾಗಿ ದುಡಿದು ಖುಷಿಯಾಗಿರ್ಬೇಕಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಅದು ಹೇಗೆಂದರೆ, ತಗಲುವವರು ಹೊಗಳುವವರು ಇದ್ದರೆ ಪ್ರಪಂಚ, ತಗಲುವವರು ಇರಬೇಕು, ಹೊಗಳುವವರು ಇರಬೇಕೋ, ಇದುವೇ ಪ್ರಪಂಚ. ಒಂದು ಕಾಸಿಗೆ ಎರಡು ಕಡೆ ಮುಗ ಇರುವುದಾಗೆ, ಒಂದು ನೋಟಿಗೆ ಎರಡು ಕಡೆಗಳು ಅದನ್ನ ವ್ಯಾಲ್ಯೂ ಇರುವುದಾಗೆ, ತಗಲುವವರು ಹೊಗಳುವವರು ಇದ್ದರೆ ಸಮಾಜ ಸರಿಸಮ. ಪರಮಾತ್ಮನ ಕೃಪೆಯಿಂದ ನಾನು ಪಡೆದಿರುವ ಭಾಗ್ಯವೆಲ್ಲ ಸಾಕು. ಪರಮಾತ್ಮನ ಕರುಣೆ ಕಟಾಕ್ಷದಿಂದ ನಾನು ಪಡೆದಿರುವ ಭಾಗ್ಯವೆಲ್ಲ ಸಾಕು. ನಾನು ಪಡೆದಂಗೆ ಸರ್ವರು ಪಡೆದು ಸುಖಪಡುವುದೇ ನನ್ನ ಭಾಗ್ಯವಾಗಿರಲಿ. ನಾನು ಪಡೆದಂಗೆ ಸರ್ವರು ಪಡೆದು ಸುಖ ಪಡೀಲಿ ಎಂಬುದೇ ನನ್ನದು ಭಾಗ್ಯ. ನನಗೇನು ಬೇಕು ಹರಿಯುವ ನೀರಲ್ಲಿ ನೀರು ಕುಡಿದರೆ ನನಗೆ ಆನಂದ. ಬೆಳೆದಿರುವ ಮರ ಕೆಳಗೆ ಹಾಗೆ ನಾನು ಕೈ ಇಟ್ಟು ಮಲಗಿದರೆ ಸ್ವರ್ಗ ಇವ ನೀರಿನಲ್ಲಿ ಕೈ ಹಾಕಿ ನೀರು ಕುಡಿದು ಅಂತರವನ್ನು ಶುದ್ಧಿ ಮಾಡಿ ಬೆಳೆದಿರುವ ಮರ ಕೆಳಗೆ ಮಲಗಿ ಆನಂದ ಪಟ್ಟು ಸುಖಪಡುವುದೇ ಸಾಕು. ನನ್ನಿಂದ ಯಾರಿಗೂ ಕೇಡನು ಬಗೆಯುವುದಿಲ್ಲ, ಮತ್ತೊಬ್ಬರು ನನಗೆ ಕೇಡು ಮಗಿದರೇನು ನಾನು. ಬೇರೊಬ್ಬರು ನನಗೆ ಕೇಡು ಬಗೆದರೇನು ನಾನು ಕಷ್ಟಪಡುವುದಿಲ್ಲ. ನನ್ನಿಂದ ನಾನು ಯಾರಿಗೂ ಕೇಡು ಬಗೆಯೋದಿಲ್ಲ, ಮತ್ತೊಬ್ಬರು ನನಗೆ ಕೇಡು ಬಗೆದರೇನು ನಾನು ಕೊಲ್ಲುವುದೇ ಇಲ್ಲ. ಹರಿಯುವ ನೀರಲ್ಲಿ ಅವನವನ ಭಾವನಕ್ಕೆ ತಕ್ಕಂತೆ, ಹರಿಯುವ ನೀರಲ್ಲಿ ಅವನವನ ಭಾವನಕ್ಕೆ ತಕ್ಕಂತೆ ನೀರನ್ನು ಉಪಯೋಗ ಮಾಡುವುದಾಗೆ, ನೀರು ಯಾರು ಬಗ್ಗೆನೂ ಚಿಂತನೆ ಮಾಡುವುದಿಲ್ಲ. ಹಾಗೆಯೇ ನಾನು ಹುಟ್ಟಿದ ಜನ್ಮ ಉತ್ತಮವಾಗಲಿ ಎಂದು, ಹುಟ್ಟಿದ ಜನ್ಮ ಈ ಜನ್ಮ ಉತ್ತಮವಾಗಲಿ ಎಂದು ನನಗಾಗ ಹಲವಾರು ಜನರು ಉಪಕಾರ ಮಾಡಿದ ಜನರಿಗೆ ನಾನೇನು ಮಾಡಬಲ್ಲೆ ಎಂದು ಈಗ ಮಾತಾಡುವುದೆಲ್ಲ. ಪರರ ಋಣವನ್ನು ನನಗೆ ಬೇಕಿಲ್ಲ, ನನ್ನದು ದುಡಿಮೆಯಿಂದ ಪರರು ಎಲ್ಲ ಸುಖಪಟ್ಟಿದರೆ ಸಾಕು. ಪರರ ಋಣದಲ್ಲಿ ನಾನು
ಬದುಕಕ್ಕೆ ಇಷ್ಟಪಡುವುದಿಲ್ಲ. ನಾನು ಪರರ ಋಣವನ್ನು ತಿಂದಿದರೆ ಪರರಕ್ಕೆ ನಾನು ಏನು ಕೊಟ್ಟಿದೆ ಎಂದು ಚಿಂತನೆ ಮಾಡಕ್ಕೆ ತಿಳಿದೆ. ಇದು ಎಲ್ಲ ನಾನು ಮಾಡುತ್ತಾ ಇರುವುದು. ಹೊಗಳುವರು ಹೊಗಲಿ, ತಗಲುವವರು ತಗಲಿ. ಹೊಗಳುವವರು ತಗಲುವರು ಇರುವುದೇ ಪ್ರಗತಿ. ಈ ಪ್ರಪಂಚದಲ್ಲಿ ಸಹಜ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.